Welcome back to Dr. Bhimrao Study Circle, Current Affairs, class number 4. ಜನವರಿ 2025 ಪ್ರಚಲಿತ ವಿದ್ಯಮಾನಗಳು ಭಾಗ 4. ಜನವರಿ 2025 Current Affairs Part 4. Question number 1. Which state won the Santosh Trophy National Football Championship title recently? ಇತ್ತೀಚೆಗೆ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿದೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಪಂಜಾಬ್. ರೈಟ್ ಆನ್ಸರ್ ಆಪ್ಷನ್ ಎ ವೆಸ್ಟ್ ಬೆಂಗಾಲ್. West Bengal won the Santosh Trophy National Football Championship by defeating Kerala in the final of 78th edition. 78ನೇ ಆವೃತ್ತಿಯ ಫೈನಲ್ಸ್ನಲ್ಲಿ ಕೇರಳವನ್ನು ಸೋಲಿಸುವ ಮೂಲಕ ಪಶ್ಚಿಮ ಬಂಗಾಳ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದುಕೊಂಡಿತು. The final match was held on 31st December 2024 at GMC ಬಾಲಯೋಗಿ ಸ್ಟೇಡಿಯಂ, ಹೈದರಾಬಾದ್, ತೆಲಂಗಾಣ. ಫೈನಲ್ ಪಂದ್ಯವು 31 ಡಿಸೆಂಬರ್ 2024ರಂದು ತೆಲಂಗಾಣದ ಹೈದರಾಬಾದ್ನ GMC ಬಾಲಯೋಗಿ ಕ್ರೀಡಾಂಗಣದಲ್ಲಿ ನಡೆಯಿತು. It is a premier state level football tournament for men in India organized by the All India Football Federation. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಆಯೋಜಿಸಿರುವ ಭಾರತದಲ್ಲಿ ಪುರುಷರಿಗಾಗಿ ಪ್ರಧಾನ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಾಗಿದೆ. ಅಂತಿಮ ಸುತ್ತನ್ನು ತೆಲಂಗಾಣ ಫುಟ್ಬಾಲ್ ಸಂಸ್ಥೆಯು 2024ರ ಡಿಸೆಂಬರ್ 14ರಿಂದ 31ರವರೆಗೆ ಹೈದರಾಬಾದ್ನಲ್ಲಿ ಆಯೋಜಿಸಿತ್ತು. In 2017 and 2024, Santosh Trophy champions from West Bengal. Political map of West Bengal, and the capital city is Kolkata. Governor is C.V. Anand Bose. Chief Minister Mamata Banerjee. Dr. C.V. Anand Bose, 22nd Governor of West Bengal. Shri Mamata Banerjee, 8th Chief Minister of West Bengal. Question number 2. Business Ready, Be Ready is the flagship report of which organization? Business Ready, Be Ready ಯಾವ ಸಂಸ್ಥೆಯ ಪ್ರಮುಖ ವರದಿಯಾಗಿದೆ? ಆಪ್ಷನ್ ಎ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ ಬಿ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಆಪ್ಷನ್ ಡಿ ವಿಶ್ವ ವ್ಯಾಪಾರ ಸಂಸ್ಥೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. Correct answer option B, Vishwa Bank, World Bank. World Bank launched the Business Ready, Be Ready report, replacing the paused Easy of Doing Business report. ವಿಶ್ವ ಬ್ಯಾಂಕ್ ಬಿಸ್ನೆಸ್ ರೆಡಿ ಬಿ ರೆಡಿ ವರದಿಯನ್ನು ಬಿಡುಗಡೆ ಮಾಡಿತು. ವಿರಾಮಗೊಳಿಸಲಾದ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ವರದಿಯನ್ನು ಬದಲಾಯಿಸಿದೆ. The Easy of Doing Business report was suspended in 2020 due to data manipulation and ranking integrity concern. ಡಾಟಾ ಮ್ಯಾನಿಪುಲೇಷನ್ ಮತ್ತು ಶ್ರೇಯಾಂಕದ ಸಮಗ್ರತೆಯ ಕಾಳಜಿಯಿಂದಾಗಿ 2020ರಲ್ಲಿ ವ್ಯಾಪಾರ ಮಾಡುವ ಸುಲಭ ವರದಿಯನ್ನು ಅಮಾನತುಗೊಳಿಸಲಾಗಿದೆ. It focuses on 10 core topics: business entry, location, utility service, labor, financial services, international trade, taxation, dispute resolution, market competition and insolvency. ಇದು 10 ಪ್ರಮುಖ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ: ವ್ಯಾಪಾರ ಪ್ರವೇಶ, ಸ್ಥಳ, ಉಪಯುಕ್ತತೆ ಸೇವೆಗಳು, ಕಾರ್ಮಿಕ, ಹಣಕಾಸು ಸೇವೆಗಳು, ಅಂತಾರಾಷ್ಟ್ರೀಯ ವ್ಯಾಪಾರ, ತೆರಿಗೆ, ವಿವಾದ ಪರಿಹಾರ, ಮಾರುಕಟ್ಟೆ ಸ್ಪರ್ಧೆ ಮತ್ತು ದಿವಾಳಿತನ. Wikipedia page of World Bank. It is established in July 7, 1944. Headquarter is situated in Washington, D.C. and Ajay Banga, the president of World Bank Group. Question number 3. Basava Award to Professor G.S. Siddhalingaya. Professor G.S. Siddhalingaya ಅವರಿಗೆ ಬಸವ ಪ್ರಶಸ್ತಿ ಪುರಸ್ಕಾರ. ಕಲಬುರಗಿಯ ಶ್ರೀ
ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ನಿಂದ ನೀಡುವ 25ನೇ ಸಾಲಿನ ಬಸವ ಪ್ರಶಸ್ತಿಗೆ ಕವಿ ಪ್ರೊಫೆಸರ್ ಜಿ.ಎಸ್. ಸಿದ್ದಲಿಂಗಯ್ಯ ಅವರು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿಯು 50,000 ನಗದು ಮತ್ತು ಫಲಕವನ್ನು ಒಳಗೊಂಡಿದೆ. ಇದೇ 11ರಂದು ಸಂಜೆ 5:30ಕ್ಕೆ ನಗರದಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಟ್ರಸ್ಟ್ ಪ್ರಕಟಣೆ ತಿಳಿಸಿದೆ. ಪೊಯೆಟ್ ಇನ್ಫಾರ್ಮೇಷನ್. Dr. G.S. Siddhalingaya, renowned critic, poet and literator, served as the president of Kannada Sahitya Parishad from 1989 to 1992 and made a great contribution. ಕವಿ ಪರಿಚಯ. ಖ್ಯಾತ ವಿಮರ್ಶಕ, ಕವಿ, ಸಾಹಿತಿ ಡಾಕ್ಟರ್ ಜಿ.ಎಸ್. ಸಿದ್ದಲಿಂಗಯ್ಯನವರು 1989ರಿಂದ 1992ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. G.S. Siddhalingaya was born on 28th February 1931 in ಬೆಳ್ಳಾವೆ, ತುಮಕೂರು ಡಿಸ್ಟ್ರಿಕ್ಟ್. G.S. ಸಿದ್ದಲಿಂಗಯ್ಯನವರು ದಿನಾಂಕ 20ನೇ ಫೆಬ್ರವರಿ 1931ರಲ್ಲಿ ಬೆಳ್ಳಾವೆಯ ತುಮಕೂರು ಜಿಲ್ಲೆಯಲ್ಲಿ ಜನಿಸಿದರು. ಅವಾರ್ಡ್ಸ್. ಸಾಹಿತ್ಯ ಅಕಾಡೆಮಿ ಸ್ಪೆಷಲ್ ಆನರರಿ ಅವಾರ್ಡ್ ಇನ್ 1996. ಇನ್ 1998 ಮುರುಘಶ್ರೀ ಅವಾರ್ಡ್. ಇನ್ 2000 ರಾಜ್ಯೋತ್ಸವ ಅವಾರ್ಡ್ ಅಂಡ್ ಕೆಂಪೇಗೌಡ ಅವಾರ್ಡ್. ಬಸವಶ್ರೀ ಅವಾರ್ಡ್ ಇನ್ 2011 ಅಂಡ್ ಮಾಸ್ತಿ ಅವಾರ್ಡ್ ಇನ್ 2012. ಪ್ರಶಸ್ತಿಗಳು. 1996ರಲ್ಲಿ ರಾಷ್ಟ್ರೀಯ ಅಕಾಡೆಮಿಯ ವಿಶೇಷ ಗೌರವ ಪ್ರಶಸ್ತಿ, 1998ರಲ್ಲಿ ಮುರುಘಶ್ರೀ ಪ್ರಶಸ್ತಿ, 2000ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿ, 2011ರಲ್ಲಿ ಬಸವಶ್ರೀ ಪ್ರಶಸ್ತಿ ಮತ್ತು 2012ರಲ್ಲಿ ಮಾಸ್ತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಕ್ವೆಶ್ಚನ್ ನಂಬರ್ 4. ಶ್ರೀ G.R. ಚೆನ್ನಬಸಪ್ಪ ಸೆಲೆಕ್ಟೆಡ್ ಫಾರ್ ಸಿದ್ಧಗಂಗಾ ಶ್ರೀ ಅವಾರ್ಡ್. ಸಿದ್ಧಗಂಗಾ ಶ್ರೀ ಪ್ರಶಸ್ತಿಗೆ ಶ್ರೀ ಗೋ ರು ಚೆನ್ನಬಸಪ್ಪ ಆಯ್ಕೆ. ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳ ಸಂಘ ಕೋಡು ಮಾಡುವ 2024ನೇ ಸಾಲಿನ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಗೆ ಹಿರಿಯ ವಿದ್ವಾಂಸ ಗೋ ರು ಚೆನ್ನಬಸಪ್ಪ ಆಯ್ಕೆ ಆಗಿದ್ದಾರೆ. ಪ್ರಶಸ್ತಿಯು 1 ಲಕ್ಷ ನಗದು, ಅಭಿನಂದನಾ ಪತ್ರ ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿದೆ. ಸಿದ್ಧಗಂಗಾ ಮಠದಲ್ಲಿ ಜನವರಿ 21ರಂದು ನಡೆಯುವ ಶಿವಕುಮಾರ ಸ್ವಾಮೀಜಿಯವರ 6ನೇ ವರ್ಷದ ಪುಣ್ಯಸ್ಮರಣೆ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದ ಗೋರುಚ ಅವರು ಜಾನಪದ ಹಾಗೂ ಶರಣ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಪರಿಗಣಿಸಿ ಪ್ರಶಸ್ತಿ ಆಯ್ಕೆ ಮಾಡಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಕೆ. ಎಚ್. ಶಿವರುದ್ರಯ್ಯ ತಿಳಿಸಿದ್ದಾರೆ. ಪೊಯೆಟ್ ಇನ್ಫಾರ್ಮೇಷನ್. ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ. ಬಾರ್ನ್ ಇನ್ 1930, he is an Indian poet, writer, scholar and folklorist of Kannada. ಕವಿ ಪರಿಚಯ. ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಜನನ 1930ರಲ್ಲಿ. ಇವರು ಭಾರತೀಯ ಕವಿ, ಬರಹಗಾರ, ವಿದ್ವಾಂಸ ಮತ್ತು ಕನ್ನಡದ ಜಾನಪದ ಶಾಸ್ತ್ರಜ್ಞ. He is known for his ವಚನ ಲಿಟರೇಚರ್ and ಕನ್ನಡ folklorist works. ಅವರು ತಮ್ಮ ವಚನ ಸಾಹಿತ್ಯ ಮತ್ತು ಕನ್ನಡ ಜಾನಪದ ಕೃತಿಗಳಿಗೆ ಹೆಸರುವಾಸಿಯಾಗಿದ್ದಾರೆ. He served as the president of the Kannada Sahitya Parishad from 1992 to 1995. He was the president of 87th ಕನ್ನಡ ಸಾಹಿತ್ಯ ಸಮ್ಮೇಳನ. ಅವರು 1992ರಿಂದ 1995ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದಿಷ್ಟು ಕಿರು ಪರಿಚಯ ಹಾಗೂ ಶಿವಕುಮಾರ ಸ್ವಾಮೀಜಿಯವರು 1 ಏಪ್ರಿಲ್ 1907ರಲ್ಲಿ ಜನನ. ಇವರು 21 ಜನವರಿ 2019ರಂದು ಲಿಂಗೈಕ್ಯರಾದರು. ಇದೇ ದಿನದಂದು ಶ್ರೀ ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಇವರಿಗೆ ಸಿದ್ಧಗಂಗಾ ಶ್ರೀ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಲಾಗುತ್ತದೆ. ಕ್ವೆಶ್ಚನ್ ನಂಬರ್ 5. ಮನು ಬಾಕರ್, ಡಿ. ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್, ಪ್ರವೀಣ್ ಕುಮಾರ್ ಟು ರಿಸೀವ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಮನು ಬಾಕರ್, ಡಿ. ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್, ಪ್ರವೀಣ್ ಕುಮಾರ್ ಅವರಿಗೆ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ.
ಮನು ಗುಕೇಶ್ ಖೇಲ್ ರತ್ನ, ಅರ್ಮಾನ್ ಪ್ರವೀಣ್ಗೂ ಅತ್ಯುನ್ನತ ಕ್ರೀಡಾ ಗೌರವ, 32 ಸಾಧಕರಿಗೆ ಅರ್ಜುನ ಪ್ರಶಸ್ತಿ. ಪ್ಯಾರಿಸ್ನಲ್ಲಿ ಅವಳಿ ಕಂಚಿನ ಪದಕ ಗೆದ್ದಿದ್ದ ಶೂಟರ್ ಮನು ಭಾಕರ್ ವಿಶ್ವ ಚಾಂಪಿಯನ್ಶಿಪ್. ಡಿ ಗುಕೇಶ್, ಭಾರತ ಹಾಕಿ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಸ್ವರ್ಣ ವಿಜೇತ ಹೈಜಂಪ್ ಪಟು ಪ್ರವೀಣ್ ಕುಮಾರ್ ದೇಶದ ಅತ್ಯುನ್ನತ ಕ್ರೀಡಾ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಮನು ಭಾಕರ್, ಶೂಟರ್; ಹರ್ಮನ್ ಪ್ರೀತ್ ಸಿಂಗ್, ಹಾಕಿ ಪ್ಲೇಯರ್; ಡಿ ಗುಕೇಶ್, ಚೆಸ್ ಚಾಂಪಿಯನ್; ಪ್ರವೀಣ್ ಕುಮಾರ್, ಹೈ ಜಂಪ್ ಪ್ಲೇಯರ್. ಕನ್ಫರ್ಮ್ಡ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ವಿಕಿಪೀಡಿಯಾ ಪೇಜ್ ಆಫ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಈ ಪ್ರಶಸ್ತಿಯು 25 ಲಕ್ಷ ನಗದು ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿರುತ್ತದೆ. ಈ ಪ್ರಶಸ್ತಿಯನ್ನು ಮೊದಲು ವಿಶ್ವನಾಥ್ ಆನಂದ್ ಅವರು ಪಡೆದುಕೊಂಡಿದ್ದಾರೆ. Thanks for watching. Please do like and share and subscribe our channel Dr. Bhimrao Study Circle. Please join our Telegram channel also. Thanks for all your supports. Thank you one and all.